ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಹಿಳಾ ದಿನದ ಶುಭಾಶಯಗಳು. ವಿಡಿಯೋ ಬಿಡ್ಲಕ್ಕೆ ಲೇಟ್ ಆದರೆ ಕ್ಷಮೆ ಇರಲಿ. ಈಗ ಮಹಿಳೆಯರ ಬಗ್ಗೆ ಒಂದು ಸ್ವಲ್ಪ ನನ್ನ ಅನಿಸಿಕೆಗಳನ್ನು ಹೇಳ್ಬೇಕಂತೀನಿ ರೀ. ಯಾಕೆ ಹೇಳ್ಬೇಕಂತೀನಂದ್ರೆ ಈಗ ನಮ್ಮದೊಂದು ಮಿಡಲ್ ಏಜ್ ಬಂದದಲ್ರಿ. ಅದಕ್ಕೆ ಈಗಿನವರು ಯಾವ ಥರ ಅದೇರಿ, ಯಾವ ಥರ ಇರಬೇಕು ಅನ್ನೋದೊಂದಿಷ್ಟು ನನ್ನ ಮಾತುಗಳನ್ನು ಹೇಳ್ಬೇಕಂತ ಮಾಡೇನು. ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ತಿಳ್ಕೊಂಡೇನ್ರಿ. ಮತ್ತು ನನ್ನ ಮಾತಿನಲ್ಲಿ ಏನಾದರೂ ತಪ್ಪು ತಡೆಗಳಾದರೆ ಕ್ಷಮೆ ಇರಲಿ. ಯಾಕಂದ್ರೆ ನಮ್ಮ ಕಾಲದೊಳಗೆ ಹಂಗೆ ಇದ್ದಿದ್ದಿಲ್ಲರಿ. ಈಗಿನ ಹೆಣ್ಣು ಮಕ್ಕಳು ವಿಚಾರನ ಒಂಥರ ಅದಕ್ಕೆ ಏನಾದರೂ ತಪ್ಪು ತಡೆಗಳಾದ್ರೆ ಕ್ಷಮೆ ಇರಲಿ. ಇನ್ನೊಂದ್ರೆ ಏನು ಹೇಳಕ್ಕೆ ಬಯಸ್ತೀನಂದ್ರೆ ರೀ, ಈಗಿನ ಹೆಣ್ಣು ಮಕ್ಕಳು ರೀ ಏನು ಒಂದು ಎಲ್ಲರಿಗೂ ರೀ ಸರಿ ಸಮಾನವಾದಂಥ ಹಕ್ಕನ್ನು ಗೌರ್ಮೆಂಟ್ ಕೊಟ್ಟದ್ರಿ. ಈಗ ಹೆಣ್ಣು ಗಂಡಿಗೂ ಸರಿ ಸಮಾನವಾದ ಹಕ್ಕನ್ನು ಕೊಟ್ಟದ. ಆಮೇಲೆ ಮಹಿಳೆಯರು ಎಲ್ಲದರಲ್ಲಿಯೂ ಗಂಡಿನ ಸರಿ ಸಮಾನವಾಗಿ ಕೆಲಸ ಮಾಡಕತ್ಯಾರ್ರಿ. ಅದರಲ್ಲಂತೂ ಎರಡನೇ ಮಾತನೇ ಇಲ್ಲರಿ. ಆಮೇಲೆ ಇನ್ನೂ ಕೆಲವೊಂದು ವಿಷಯ ರೀ ಹೇಳ್ಬೇಕಂದ್ರೆ, ನನ್ನ ಮಾತುಗಳನ್ನು ಹೇಳಬೇಕಂತ ಮಾಡೇನ್ರಿ. ಅದು ನನಗೆ ಅನಿಸಿದ್ದು ಅದು ಸರಿಯೋ ತಪ್ಪು ನನಗೆ ಗೊತ್ತಿಲ್ಲ. ನಿಮಗೆ ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ. ಯಾಕೆ ಕ್ಷಮೆ ಕೇಳ್ತೀನಂದ್ರೆ ರೀ, ಈಗಿನ ಕಾಲದ ಹುಡುಗಿಯರ ಬೇಡಿಕೆಗಳೇ ಒಂಥರ ವಿಚಿತ್ರ ಆಗಿಬಿಟ್ಟದ್ರಿ. ಆಮೇಲೆ ವಿಚಿತ್ರ ಅನ್ನಂಗಿಲ್ರಿ, ಅದು ಅವ್ರದ್ದು ಕರೆಕ್ಟ್ ಅದ. ಆದ್ರೆ ಕರೆಕ್ಟ್ ಇದ್ರೂ ರೀ ಅದಕ್ಕೊಂದು ಒಂದು ಅರ್ಥ ಇರ್ಬೇಕ್ರಿ. ಕರೆಕ್ಟ್ ಇದ್ದಿದ್ರು ಒಂದು ಅರ್ಥದಲ್ಲಿ ಮಾತಾಡಿದ್ರೆ ಅದಕ್ಕೆ ಏನು ಬೆಲೆ ಇರ್ತದೆ. ಸೊ ಒಂದೊಂದು ಸರಿ ಅನರ್ಥ ಅನ್ನಿಸ್ತದೆ ನಾವು ಮಾತಾಡಿದ್ದು. ಯಾಕೆ ಅನರ್ಥ ಅನ್ನಿಸ್ತದಂದ್ರೆ, ಕೆಲವೊಂದು ಹೆಣ್ಮಕ್ಳು ಕೆಲವೊಂದು ಭಾವನೆಗಳನ್ನು ತುಂಬಿಕೊಂಡು ಬಿಟ್ಟಾರ್ರಿ. ಏನಂದ್ರೆ ರೀ, ನಾವು ಸ್ವಾವಲಂಬಿಗಳಾಗಿ ಬದುಕಬೇಕು. ಸ್ವಾವಲಂಬಿಗಳಾಗಿ ಬದುಕಬೇಕ್ರಿ, ಅದೇನು ತಪ್ಪಿಲ್ಲ. ಯಾಕಂದ್ರೆ ಹೆಣ್ಣಿನ ಸರಿ ಸಮಾನ ಗಂಡಿನ ಸರಿ ಸಮಾನ ಹೆಣ್ಣು, ಯಾವುದರಲ್ಲಿ ತಾರತಮ್ಯ ಕೊಡಬಾರ್ದು ಅಂತ ಹೇಳಿಸಿಂದ ಎಲ್ಲ ಸ್ಥಿತಿಯಲ್ಲಿ ಸಹಿತ ಹೆಣ್ಣಿಗೆ ಗಂಡಿಗೆ ಸರಿ ಸಮಾನವಾದ ಹಕ್ಕು ಐತ್ರಿ, ಒಪ್ಕೋತೀನಿ. ಆದರೆ ಅದು ಏನು ಅನ್ನಿಸ್ಲಕತ್ತದಂದ್ರೆ, ಈಗ ಹೆಣ್ಮಕ್ಳು ಏನಂತಾರ್ರಿ, ನಾವು ಅಪ್ಪ ಹಾಕಿದ ಆಲದ ಮರದೊಳಗೆ ನಾವು ಬೆಳಿಬಾರ್ದಂತಾರ್ರಿ. ಬೆಳಿಬೇಡ್ರಿ, ಪರವಾಗಿಲ್ಲ. ಆದ್ರೆ ಈಗ ಏನಾಗಿಬಿಟ್ಟದ್ರಿ, ಒಂದು ಹೆಣ್ಮಕ್ಳು ಲೇಟಾಗಿ ಮೊದಲೇ ಮ್ಯಾರೇಜ್ ಮಾಡ್ಲಕ್ಕೆ ಹೋಗ್ಲಕತ್ಯಾರ್ರಿ. ಮಾಡ್ಕೊಂಡ್ರು ಪರವಾಗಿಲ್ಲ. ನಾವೆಲ್ಲ ಅವಾಗಿನ ಕಾಲದಾಗ ನಮ್ಗೆ ತಿಳುವಳಿಕೆ ಇದ್ದಿದ್ದಿಲ್ಲ. ತಂದೆ ತಾಯಿ ಮಾತು ಕೇಳ್ತಿದ್ದೀವಿ. ಈಗ ಅವಾಗ ನಾವು 18ಕ್ಕೆ 17ಕ್ಕೆ 19ಕ್ಕೆ ಹಿಂಗೆ ಮ್ಯಾರೇಜ್ ಮಾಡ್ಕೊಂಡು ಬಿಡ್ತಿದ್ದೀವ್ರಿ. ಅದು ಏನು ನಮ್ಮ ಕಾಲದ್ದು ನಾವು ಹೇಳ್ಕೊತೀವಿ. ಈಗ ಏನಾಗಿಬಿಟ್ಟದ್ರಿ, ಆಗೋದ ಲೇಟಾಗಿ ಮದುವೆ ರೀ. ಮತ್ತು ಅದ್ರೊಳಗೆ ಕೆಲವೊಂದು ಬೇಡಿಕೆಗಳನ್ನು ಇಡ್ಲಕತ್ಯಾರ್ರಿ ಹೆಣ್ಮಕ್ಳು. ಏನು ಬೇಡಿಕೆಗಳನ್ನು ಇಡೋದ್ರಿ, ಹಿಂಗೆ ಶ್ರೀಮಂತ ಗಂಡನ ಬೇಕು, ಹಣವಂತ ಗಂಡನೇ ಬೇಕು, ಆಮೇಲೆ ಇದು ಗೌರ್ಮೆಂಟ್ ನೌಕರನ ಬೇಕು, ದುಡ್ಡು ಇದ್ದವ್ರು ಬೇಕು ಅಂತ ಹೇಳಿಸಿಂದ ಬೇಡಿಕೆಗಳನ್ನು ಇಡ್ಲಕತ್ಯಾರ್ರಿ. ಆಸ್ತಿ ಇರಬೇಕು, ನಾವು ಗಂಡಿನ ಸರಿ ಸಮಾನ ಬೆಳೆದ ಬಿಟ್ಟಿವಂದ್ರೆ ರೀ, ನಮಗೆ ಗೌರ್ಮೆಂಟ್ ನೌಕರಿ, ಹೆಣ್ಮಕ್ಳಿಗೆ ನೌಕರಿ ಈಗ ಅದಾವಲ್ರಿ. ಎಲ್ಲ ರಂಗಗಳಲ್ಲಿ ನಾವು ಎಲ್ಲರೂ ಸರಿ ಸಮಾನಾಗಿವು. ಆವಾಗ ನಾವು ಯಾಕೆ ಒಂದು ಒಳ್ಳೆಯ ವಿದ್ಯಾವಂತನನ್ನು ಕಟ್ಕೊಂಡು ಅವನಿಗೆ ಒಂದು ಬೆಳಕಾಗಿ ನಾವಿರಬಾರ್ದ್ರಿ. ಹೆಣ್ಣಿಗೆ ಹೆಣ್ಣು ಏನ್ರದು, ಹೆಣ್ಣು ಒಂದು ಬಾಳಿನ ಕಣ್ಣು, ಹೆಣ್ಣು ಕ್ಷಮೆಯಾದರಿತ್ರಿ. ಹೆಣ್ಣನ್ನು ಭೂಮಿಗೆ ಹೋಲಿಸ್ಯಾರು, ಹೆಣ್ಣನ್ನು ನದಿಗೆ ಹೋಲಿಸ್ಯಾರು. ಇಷ್ಟೆಲ್ಲ ಹೆಣ್ಣು ಮಕ್ಕಳಿಗೆ ರೀ ಇದ್ದಾಗ
ಆ, ನೌಕರಿ ನೌಕರಿ ಮಾಡುವಾಗ ನಾವು ಒಂದು ಒಳ್ಳೆ ಗ ಗ ವಿದ್ಯಾವಂತ ಗಂಡ ಹುಡುಗನ ಕಟ್ಕೊಂಡು ಇದು ಮಾಡಿದ್ರೆ ಅವ್ರಿಗೆ ಒಂದು ಜೀವನಕ್ಕೆ ನಾವು ಆಧಾರ ಆಗಂಗಿಲ್ರಿ. ನಮಗೆ ಹಂಗೆ ಹಿಂದಿನ ಕಾಲದೊಳಗೆ ಗಂಡನ ನೌಕರಿ ಒಳಗೆ ಇದ್ದು ಆಮೇಲೆ ಅವ್ರು ಹೆಂಗೆ ನಮ್ಮನ್ನ ಸಾಕಿ ಸಲುತ್ತಿದ್ರಲ್ರಿ, ಹಂಗೀಗ ನಾವು ಅವ್ರಿಗೇನು ಜವಾಬ್ ಇಲ್ಲಾರ್ದಾಗ ಸಮಾನತೆ ಅಂತೂ ಎಲ್ಲರೂ ಕಂಡೀವ್ರಿ. ಆಸ್ತಿಯಲ್ಲಿ ಸಮಾನತೆ, ಕುಟುಂಬದ ಎಲ್ಲ ಹೆಣ್ಣು ಗಂಡು ಒಂದೇ ಅಂತ ಹೇಳ್ಸಿಂದು ಎಲ್ಲರಲ್ಲಿ ಸಮಾನತೆಯನ್ನು ಬಯಸ್ಲಕತ್ತೀವಲ್ರಿ ನಾವು. ಹಂಗೆ ಕೊಟ್ಟಾರು. ಬರೀ ಸಮಾನತೆಯನ್ನು ಬರೀ ಆಸ್ತಿಯೊಳಗೆ ಅಂತಸ್ತಿನೊಳಗೆ ತಗೊಳ್ಳೋದಕ್ಕಿಂತ ನಾವು ಅವ್ರಿಗೆ ಸರಿ ಸಮಾನವಾಗಿ ದುಡಿದು ಅವ್ರಿಗೆ ಹೆಲ್ಪ್ ಮಾಡಿ ಅಂತ ನಮ್ಮದು ಅದು ಒಂದು ಕರ್ತವ್ಯ ಇಲ್ರಿ. ನಮ್ಮದು ಅದೊಂದು ಆದ್ಯವಾದ ಕರ್ತವ್ಯ ರೀ. ಅದಕ್ಕೆ ಹೇಳಕತ್ತೀನಿ ರೀ ನಾನು. ಏನಾದರೂ ತಪ್ಪು ತಡೆಗಳಾದ್ರೆ ಕ್ಷಮೆ ಇರಲಿ. ಆಮೇಲೆ ಇನ್ನೊಂದು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ರೀ, ಅದು ನನಗೆ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ, ಆದರೂ ತಮ್ಮಲ್ಲಿ ಕ್ಷಮೆ ಕೇಳ್ತೀನೋ. ಹೇಳಬೇಕು ಅನ್ನಿಸ್ತದ್ರಿ. ಯಾಕಂದ್ರೆ ಈಗಿನ ಹೆಣ್ಮಕ್ಳು ರೀ ಬಟ್ಟೆಗಳನ್ನು ಯಾವ ಥರ ಹಾಕ್ಲಕತ್ಯಾರಂದ್ರೆ ಒಂದು ಹೆಣ್ಣಿನ ಕುಲಕ್ಕನ ಒಂದು ಅವಮಾನ ಆಗಂತ ಬಟ್ಟೆ ಹಾಕ್ಲಕತ್ಯಾರ್ರಿ. ಹೆಂಗಂದ್ರೆ ಅರ್ಧಂಬರ್ಧ ಬಟ್ಟೆ ಹಾಕೋದು, ಹೆಂಗೆ ಸಣ್ಣ ಸಣ್ಣ ತುಂಡು ಉಡುಗೆಗಳನ್ನು ಹಾಕೊಂಡು ಬರೋದು, ಆಮೇಲೆ ಅದಕ್ಕೆ ಅವೆಲ್ಲ ಹಾಕೊಂಡು ಬಂದು ಮತ್ತು ನೋಡುವವರ ದೃಷ್ಟಿ ಚೆನ್ನಾಗಿರಲಿ ಅಂತ ಹೇಳ್ತಾರೆ. ಈಗ ಒಂದು ಉದಾಹರಣೆ ಕೊಡ್ತೀನಿ ರೀ. ಎಲ್ಲಿ ಬ್ಯಾಡ ಅಂತ ಹೇಳ್ಸಿಂದ ಎಲ್ಲಿ ನಾವು ಹೇಳ್ತೀವಲ್ರಿ ಅಲ್ಲಿ ನೋಡಬಾರ್ದಂತ ಏನು ಹೇಳೋದಲ್ಲಿ ಅಲ್ಲಿ ಕುತೂಹಲ ಹೆಚ್ಚಿರ್ತದೆ. ಅದು ಸೃಷ್ಟಿಯ ನಿಯಮದ. ಈಗ ಸಣ್ಣ ಮಕ್ಕಳಿಗೆ ನಾವು ಅಲ್ಲಿ ಏನಾರು ತೆಗೆದಿಟ್ಟಿವೋ ಅಲ್ಲಿ ನೋಡಬೇಡ ನೀ ಅಂತ ಹೇಳಿದೀವಂದ್ರೆ ರೀ, ಸಣ್ಣ ಮಕ್ಕಳು ನಾವು ಹೊರಗೆ ಹೋದಾಗ ಏನು ಮಾಡ್ತಾರೋ ಅಲ್ಲಿ ಹೋಗಿ ಬೇಕತ್ಲೇನ ಅದನ್ನು ತೆಗೆದು ನೋಡೋದ್ರಿ. ಅಂದ್ರೆ ಬ್ಯಾಡದಂದಾರಂದ್ರೆ ಹೆಚ್ಚಿಗೆ ಮಾಡೋದು. ಹಂಗೆ ಅದು ಒಂದು ಪದ್ಧತಿ ಅದ ರೀ. ಅದಕ್ಕೆ ಈಗ ನಾವು ಚಂದಂಗಿ ಹೊರಗೆ ಬಂದಾಗ ನೋಡುವುದು ಹೆಂಗೆ ರೀ, ಮೈ ತುಂಬ ಬಟ್ಟೆಗಳನ್ನು ಹಾಕ್ಕೊಂಡು ಹೊರಗೆ ಬಂದಾಗ ಅಲ್ಲಿ ನೋಡೋದು ಸೌಂದರ್ಯ ನೋಡ್ತಾರ್ರಿ. ಈಗ ನಾವು ಅರಮರದ ಬಟ್ಟೆ ಹಾಕ್ಕೊಂಡು ಅರ್ಧ ಕೆಳಗೆ ಅರ್ಧ ಖಾಲಿ ಮ್ಯಾಲೆ ಅರ್ಧ ಖಾಲಿ ಇಂಥವು ಮೈ ಎಲ್ಲ ತೆರ್ರೆ ಅಂತ ಬಟ್ಟೆಗಳನ್ನು ಹಾಕೊಂಡು ಹೋದಾಗ್ರಿ ಎಲ್ಲರೂ 100ರಲ್ಲಿ 100 ಕಣ್ಣು ಪೂಜ್ಯ ಭಾವನೆಯಿಂದ ಯಾರು ನೋಡೋರು ಇರಂಗಿಲ್ರಿ. ಎಲ್ಲರೂ ನಮ್ಮನ್ನೇ ಹಿಡ್ಕೊಂಡೇ ಹೇಳ್ತೀನಿ ರೀ. ಎಲ್ಲ ನಮ್ಮ ಅಣ್ಣ ತಮ್ಮರ ಆಗಲಿ, ನಮ್ಮ ತಾಯಿ ತಂದಿನೇ ಆಗಲಿ, ಇನ್ನೊಬ್ಬರ ತಾಯಿ ತಂದಿನೇ ಆಗಲಿ, ಇನ್ನೊಬ್ಬರ ಅಣ್ಣ ತಮ್ಮರ ಆಗಲಿ ರೀ, ಎಲ್ಲರೂ ಪೂಜ್ಯ ಭಾವನೆಯಿಂದ ನೋಡುವಂಥ ಕಣ್ಣುಗಳು ಈಗ ಇಲ್ರಿ. ಆದ್ರೆ ಅಂಥ ಯುಗದಾಗ ಮತ್ತು ನಾವು ಹೆಂಗಾರೆ ಬಟ್ಟೆ ಹಾಕೊಂಡು ಬಂದು ಮತ್ತು ನಮ್ಮನ್ನ ಪೂಜ್ಯ ಭಾವನೆಯಿಂದ ನೋಡ್ರಿ ಅಂದ್ರೆ ಸಾಧ್ಯ ಇಲ್ರಿ ಅದು. ಅದಕ್ಕೆ ನಾವು ಮೊದಲು ನಮ್ಮ ಇರುವಿಕೆಯನ್ನು ನಾವು ಸುಧಾರಿಸ್ಕೊಂಡ್ರೆ ರೀ ನೋಡೋರ ಕಣ್ಣಲ್ಲಿ ರೀ. ಈಗ 50 ಒಳಗೆ ಒಂದು 50 ಜನ ಕಾಮದ ಕಣ್ಣಿನಿಂದ ನೋಡ್ತಾರೆ, ಒಂದು 50 ಜನ ಜನ ಒಳ್ಳೆ ದೃಷ್ಟಿಯಿಂದ ನೋಡ್ತಾರಂದಾಗ ನಾವೆಲ್ಲ ಮೈ ತುಂಬ ಬಟ್ಟೆ ಹಾಕೊಂಡಾಗ ಬಂದಾಗ ಆ 50 ಜನರಲ್ಲಿ ಒಂದು ಸ್ವಲ್ಪ ಜನ ಒಳ್ಳೆ ಭಾವನೆಗಳನ್ನು ತಾಳ್ಲಕ್ಕೆ ಅವ್ರಿಗೆ ಒಂದು ಗುಣ ಬದಲಾವಣೆ ಆಗ್ತದೆ ಅಂಥೇಳಿ ನನ್ನ ಆಸೆ ರೀ. ಅದಕ್ಕೆ ರೀ ನಿಮ್ಗೆ ಏನಾದರೂ ನಾ ಹೇಳಿದ್ರಲ್ಲಿ ತಪ್ಪು ಇತ್ತಂದ್ರೆ ಕ್ಷಮೆ ಇರಲಿ. ಆಮೇಲೆ ರೀ ಇನ್ನೊಂದು ತಾಯಿ ತಂದೆಯನ್ನು ಏನು ಮಾಡಕತ್ಯಾರಂದ್ರೆ ರೀ, ತಾಯಿ ತಂದೆದು ಒಂದು ತಪ್ಪದ ರೀ. ಏನು ಮಾಡ್ತಾರೆ ತಾಯಿ ತಂದೆ ಹಣವಂತರಿಗೆ ನನ್ನ ಮಗಳನ್ನ ಕೊಡಬೇಕು, ಆಮೇಲೆ ಯಾರು ತಾಯಿ ತಂದೆ ಇಲ್ಲಾರ್ದವ್ರಿಗೆ ಕೊಡಬೇಕು, ಅಣ್ಣ ತಮ್ರು ಇಲ್ಲಾರ್ದವ್ರಿಗೆ ಕೊಡಬೇಕು, ಒಬ್ಬನೇ ಇರಬೇಕು. ಇಂಥ ತಾಯಿ ತಂದೆ ನಾವೇ ಇದು ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಕಳಿಸೋದು ಬಿಟ್ಟು ನಾವೇ ನಮ್ಮ ಹೆಣ್ಣು ಮಕ್ಕಳನ್ನು ಅರ್ಧ ಕೆಡಿಸಿ ಕಳ್ಸಲಾಗ್ತೀವ್ರಿ. ಅಂಥದ್ರಾಗ ಮತ್ತು ನಮ್ಮ ಮಕ್ಕಳು ಸುಧಾರಣೆ ಆಗಂದ್ರೆ ಸಾಧ್ಯ ಹೆಂಗದ ರೀ. ಅದಕ್ಕೆ ಎಲ್ಲ ತಾಯಂದಿರಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ರೀ, ಹಣ ನೋಡಬೇಡ್ರಿ, ಗುಣ ನೋಡ್ರಿ. ಹಣವಂತರು ಎಲ್ಲರೂ ಒಳ್ಳೆಯವ್ರು ಇರ್ತಾರಂತ ಹೇಳಕ್ಕೆ ಬರಂಗಿಲ್ಲ. ಮೊನ್ನೆ ಒಂದು ಕೇಸ್ ಆಯ್ತು ನೋಡಿರಲ್ರಿ,
ಹಣವಂತರ ಕೆಲಸ ಹಂಗೆ ಇರ್ತದ್ರಿ. ಈಗ ಏನು ಮಾಡ್ತಾರ್ರಿ, ನಾ ಮೊನ್ನೆ ಒಂದು 40 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಬ್ಬ ತಂದೆ ಇದು ಮಾಡಿಕೊಟ್ಟತ್ರಿ ಮ್ಯಾರೇಜ್. ಮಗಳು ಒಂದು ತಿಂಗಳು ಏನೋ 1-2 ತಿಂಗಳಲ್ಲಿ ಸುಸೈಡ್ ಮಾಡ್ಕೊಂಡು ಬಿಟ್ಟಾರ್ರಿ. ಅವಾಗ ಅವಾಗ ಏನು ದುಡ್ಡು ಇದ್ದವ್ರನ್ನ ತಗೊಂಡು ಏನು ಮಾಡೋದು? ಕಾರಣ ಏನಂದ್ರೆ ಆ ಹುಡುಗ ಸರಿ ಇದ್ದಿದ್ದಿಲ್ಲ ಅಂತ್ರಿ. ಅದಕ್ಕೆ ರೀ, ಹಣದ ಬೆನ್ನು ಹತ್ತೋದಕ್ಕಿಂತ ಒಂದು ಒಳ್ಳೆ ತುಂಬಿದ ಕುಟುಂಬ, ಒಳ್ಳೆ ಮನೆ, ಅವ್ರ ತುಂಬಿದ ಕುಟುಂಬದಲ್ಲಿ ಏನಾಗ್ತದ್ರಿ, ಯಾರಾದ್ರೂ ಒಂದು ಸ್ವಲ್ಪ ತಪ್ಪು ತಡೆ ಮಾಡಿದ್ರೆ ತಂದೆ ತಾಯಿಯರು ಹೇಳ್ತಾರೋ, ಇನ್ನೊಬ್ರು ಅಕ್ಕ ತಂಗಿಯರು ಹೇಳ್ತಾರೋ, ಅಣ್ಣ ತಮ್ಮಂದಿರು ಹೇಳ್ತಾರೋ, ಯಾರಾದ್ರೂ ಒಬ್ರು ಬುದ್ಧಿ ಹೇಳಿ ಕಲಿಸ್ತಿರ್ತಾರ್ರಿ. ಅದಕ್ಕಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳಕತ್ತೀನಿ ರೀ. ಮತ್ತು ಇನ್ನೊಂದು ರೀ, ಮೊನ್ನೆ ನಾನು ಒಂದು ಊರಿಗೆ ಹೋಗುವಾಗ ಒಬ್ಬ ಹುಡುಗ ನನ್ನ ಹತ್ತಿರ ಕುಂತಿದ್ದಾರೆ ಕೂಡ. ನಾನೇ ಮಾತಾಡ್ಸಿದ್ದಾರೆ ಅವನ. ಯಾಕಪ್ಪ ಎಲ್ಲಿ ಹೊಂಟಿ ಅಂತ ಕೇಳಿದಾರೆ. ಇಲ್ಲಂಟಿ ಹಿಂಗೆ ಯಾವುದೋ ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರೆ. ಯಾಕಪ್ಪ ಎಷ್ಟು ನಿನ್ನ ಏಜ್? ನನಗೆ 30 ರೀ ಅಂತ ಹೇಳ್ದ. ಅದಕ್ಕೆ ಯಾಕಪ್ಪ ಇನ್ನೂ ಮ್ಯಾರೇಜ್ ಆಗಿಲ್ಲ ಅಂದಾಗ, ಇಲ್ರಿ ಆಂಟಿ ನಾನು ನೌಕರಿ ಅದವ್ರನ್ನ ಮಾಡ್ಕೊಳ್ಬೇಕಂತ ಹುಡುಕ್ಲಕತ್ತೀನಿ. ಯಾಕಪ್ಪ ನೌಕರದಾರ ಯಾಕೆ ಬೇಕು ನಿನಗೆ? ಆ ಹುಡುಗ ಇಷ್ಟ ಒಂದು ವಿಚಿತ್ರವಾದಂಥ ಆನ್ಸರ್ ಕೊಟ್ರಿ. ಆಶ್ಚರ್ಯಕರ ಆನ್ಸರ್ ರೀ. ವಿಚಿತ್ರ ಅನ್ನೋದಕ್ಕಿಂತ ಆಶ್ಚರ್ಯಕರವಾದಂಥ ಆನ್ಸರ್ ರೀ ಅದು. ಏನು ಆಶ್ಚರ್ಯಕರವಾದಂಥ ಆನ್ಸರ್ ಅಂದ್ರೆ ರೀ, ಇಲ್ರಿ ಆಂಟಿ ನಾನು ದುಡ್ಡಿನ ಸಂಬಂಧ ಅವರು ಜಾಬ್ ಮಾಡಬೇಕು ಅನ್ಸಂಗಿಲ್ಲ. ಈಗ ಇಬ್ಬರು ಕೂಡ ಮನೆಯಲ್ಲಿ ಸ್ವಲ್ಪ ಇಬ್ಬರೇ ಗಂಡ ಹೆಂಡತಿ ನೌಕರಿ ಮಾಡ್ತಿರುವಾಗ ಸ್ವಲ್ಪ ಕೆಲಸ ಇರ್ತದ್ರಿ. ಆ ಕೆಲಸ ಇಬ್ಬರು ಕೂಡಿ ಮಾಡ್ಕೊಂಡು ಕೂತೀವಂದ್ರೆ ಆಮೇಲೆ ಅವ್ರ ಮನೆಯೊಳಗೆ ಏನು ಮಾಡ್ತಾರೋ, ಆಮೇಲೆ ಖಾಲಿ ಕುಂತಾಗ್ರಿ ತಲೆಯಲ್ಲಿ ಕೆಟ್ಟ ವಿಚಾರಗಳು ಬರ್ತಾವ್ರಿ. ಅದಕ್ಕೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಅವ್ರ ಕೆಲಸ ಅವ್ರು ಮಾಡಿಕೊಂಡು ಇಬ್ಬರು ದುಡ್ಕೊಲ್ಲಕ್ಕೂ ಹೋದೀವಿ ಅಂದ್ರೆ ಒಂದು ಆರ್ಥಿಕತೆಯಿಂದ ಸಬಲ ಆಗ್ತೀವಿ. ಮತ್ತು ನಮ್ಮ ಮಾನಸಿಕ ನೆಮ್ಮದಿನೂ ಇರ್ತದೆ. ನಮ್ಮ ಆಸೆಗಳನ್ನು ಪೂರೈಸ್ಲಿಕ್ಕೆ ಬರ್ತದೆ. ಮತ್ತು ಅವರು ನಾವು ಅಡುಗೆ ಮನೆಗೆ ಸೀಮಿತ ಅನ್ನೋ ಭಾವನೆ ಅವರಿಗೆ ಬರೋಂಗಿಲ್ಲ. ಆಮೇಲೆ ಗಂಡ ಹೆಂಡರಲ್ಲಿ ಜಗಳ ಹತ್ತಂಗಿಲ್ರಿ. ಇಂಥದ್ದೊಂದು ದೊಡ್ಡ ಹಿರಿಯರ ಗತೆ ಬುದ್ಧಿವಾದ ಹೇಳಿದರೆ ನನಗೆ ಭಾರಿ ಖುಷಿ ಅನ್ನಿಸ್ತ್ರಿ. ಅಂಥ ಮಕ್ಕಳು ಇನ್ನೊಂದು 100 ಹುಟ್ಟಬೇಕನ್ನಿಸ್ತು. ಆಮೇಲೆ ಅದೇ ಒಂದು ಊರಿನಿಂದ ಹೋಗಿ ಮರಳಿ ಬರುವಾಗ ರೀ, ಒಬ್ಬ ತಂದೆ ಏನು ಹೇಳ್ತಿದ್ದಂದ್ರೆ ರೀ, ನನ್ನ ಮಗಳಿಗೆ ಭಾಳ ಒಳ್ಳೆ ಮನೆ ಸಿಕ್ಕದಂತ ಹೇಳಿದಾರೆ. ಅವನು ಒಳ್ಳೆ ಮನೆಯನ್ನ ಅವನ ಫ್ರೆಂಡ್ ಏನಂತ ಕೇಳ್ದ. ಒಳ್ಳೆ ಮನೆ ಅಂದ್ರೆ ಎಂಥ ಮನೆ ಅಂದ. ಇಲ್ಲ ಹುಡುಗ ಜಾಬ್ ಮಾಡ್ತಾನು, ಆಮೇಲೆ ತಂದೆ ತಾಯಿ ಇಲ್ಲಂತ್ರಿ, ಆಮೇಲೆ ಅಣ್ಣ ತಮ್ಮ ಇಲ್ಲಂತ, ಅಕ್ಕ ತಂಗಿ ಇಲ್ಲಂತ ಅಂದಾಗ ಅದು ಒಳ್ಳೆ ಮನೆತನತ್ರಿ. ಅಂದ್ರೆ ಯಾರು ತಾಯಿ ಇಲ್ಲ, ತಂದಿಲ್ಲ, ಅಕ್ಕಿಲ್ಲ, ತಮ್ಮಿಲ್ಲ, ಅಣ್ಣಿಲ್ಲ, ತಂಗಿಲ್ಲ, ಅದು ಒಳ್ಳೆ ಮನೆತನತ್. ನಾಳೆ ನಮ್ಮ ಬ್ಯಾಡ್ಲಕ್ರಿ ಅವ್ರಿಗೆ ಏನಾರೇ ಆಗಿ ಹೋಗಿ ಬಿಟ್ರಂದ್ರೆ ಅವ್ರದ್ದು ಬರೇ ಏನು ದುಡ್ಡು ತೊಗೊಂಡು ಒಬ್ಬರೇ ಕೂಡೋದದ ರೀ? ಹೇಳ್ರಿ ನೀವೇ. ಅದು ನಾವು ತಾಯಿ ತಂದೆ ಮಾಡೋದು ಒಳ್ಳೇದ್ರಿ. ಅದಕ್ಕೆ ಅನಿಸ್ತು, ನಾವು ತಾಯಿ ತಂದಿನ ಕೆಲವೊಂದು ನಾವು ತಪ್ಪುಗಳನ್ನು ಮಾಡ್ಲಕತ್ತೀವಿ. ಮಕ್ಕಳಿಗೆ ಕೆಲವೊಂದು ಕೆಟ್ಟ ಭಾವನೆಗಳನ್ನು ನಾವು ತುಂಬಲಕತ್ತೀವಿ ಅಂತ ಅನಿಸ್ತ್ರಿ. ಮತ್ತು ಇನ್ನೊಂದು ರೀ, ಸ್ವಾವಲಂಬಿಗಳಾಗಿ ಬದುಕ್ತೀವಿ ಅನ್ನಕತ್ತೀರಿ. ಬದುಕರ್ರಿ, ಏನು ಬೇಡ ಅನ್ನಂಗಿಲ್ಲ. ಆದ್ರೆ 35, 36, 37 ಏಜಿಗೆ ಮ್ಯಾರೇಜ್ ಆದ್ರಂದ್ರೆ ಅವಾಗ ಮಕ್ಕಳಂದ ಆಗುವಂಥ ಒಂದು ನಮ್ಮಲ್ಲಿ ಕೆಪಾಸಿಟಿನೂ ಕಡಿಮೆ ಆಗಿರ್ತದ್ರಿ. ಆಮೇಲೆ ಅವಾಗ ಒಂದು 3-4 ವರ್ಷ ಎಂಜಾಯ್ ಮಾಡಿದ್ರಂದ್ರೆ ಮುಂದೆ ಮಿಡಲ್ ಏಜ್ ಆಗಿ ಬಿಡ್ತದ್ರಿ. ಅವಾಗ ನಿಮ್ಗೆ ಚಿಕ್ಕವರು ಅನ್ನಂಗಿಲ್ಲ. ಒಂದು ಮಿಡಲ್ ಏಜಿಗೆ ಬಂದಾಗ ಅವಾಗ ಏನಾಗ್ತದ್ರಿ, ಮಿಡಲ್ ಏಜಿಗೆ ಹೆಣ್ಮಕ್ಳಿಗೆ ಗೊತ್ತದಲ್ರಿ, ಅವಾಗ ಮಕ್ಕಳಾಗೋ ಸಂಭವ ಕಡಿಮೆ ಆಗ್ತದ್ರಿ. ಆಮೇಲೆ ಮಕ್ಕಳಾದರೂ ಅವ್ರನ್ನೆಲ್ಲ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಬಿಡ್ದ ನಮ್ಗೆ 50 ಏಜ್ ಆಗಿ ಹೋಗಿರ್ತಾವ್ರಿ. ಆವಾಗ ಆ ಮಕ್ಕಳ ಅಂದ ಚಂದ ನೋಡ್ಲಕ್ಕೆ ಸಹಿತ ನಮ್ಮ ಹತ್ತಿರ ಶಕ್ತಿ ಇರಂಗಿಲ್ರಿ. ಆಮೇಲೆ ಅವರು ಬೆಳೆದು ದೊಡ್ಡವ್ರಾಗಿ ಬಿಡ್ದ ನಮ್ಮ ಏಜ್ ಪೂರ್ತಿ ಹೋಗಿ ಬಿಡ್ತಾವ್ರಿ. ಅವ್ರ ಆಸರೆ ನಮಗಿರಂಗಿಲ್ಲ, ನಮ್ಮ ಆಸರೆ ಅವ್ರಿಗೆ ಇರಂಗಿಲ್ಲ, ಹಿಂಗಾಗಿ ಬಿಡ್ತದ್ರಿ.
ಅದಕ್ಕೆ ಅಂತ ಹೇಳ್ತೀನಿ. ಯಾವ ಏಜ್ನೊಳಗೆ ಹೆಣ್ಣು ಮಕ್ಕಳು ಮ್ಯಾರೇಜ್ ಆಗಬೇಕು ಅದೇ ಏಜಿನೊಳಗೆ ಆಗಿದ್ರೆ ಇದು ಒಳ್ಳೆಯದಂತ ನನ್ನ ಭಾವನೆ ರೀ. ಮತ್ತು ಇನ್ನೊಂದು ರೀ, ಮನುಷ್ಯನಿಗೆ ಹೆಣ್ಣಿಗೆ ಆಗಲಿ ಗಂಡಿಗೆ ಆಗಲಿ ಒಂದು ಸಂಗಾತಿ ಬೇಕ್ರಿ. ಯಾಕೆ ಅಂತೀನಂದ್ರೆ ಮನುಷ್ಯನ ಜೀವನ ಅಂದ್ರೆ ಹಿಂಗೆ ಇರಂಗಿಲ್ಲ ನೋಡ್ರಿ. ಏಳು ಬೀಳು, ಒಮ್ಮೆ ಆರಾಮ್ ತಪ್ತದ, ಒಮ್ಮೆ ಯಾವುದೋ ಏನೋ ಒಂದು ಕೆಟ್ಟ ಗಳಿಗೆ ಅಂತ ಬರ್ತದ. ಆವಾಗ ಸಂಗಾತಿ ಇದ್ರೆ ಏನಾಗ್ತದ್ರಿ, ನಮ್ಮ ಆಗು ಹೋಗುಗಳನ್ನು ನೋಡ್ಕೋತಾರೋ. ಒಂದು ಆರಾಮ ಇಲ್ಲಾರ್ದಾಗ ಒಂದು ಕಪ್ ಟೀ ಆದ್ರೂ ಮಾಡಿ ಕೊಟ್ರೆ ಮನಸ್ಸಿಗೆ ಅಷ್ಟ ನೆಮ್ಮದಿ ಆಗ್ತೈತಿ. ಆರಾಮ ಇಲ್ಲಾರ್ದಾಗ ನಿನ್ನ ಜೊತೆ ನಾ ಅದೇನಂತ ಒಂದು ಹೆಗಲ ಮೇಲೆ ಹಿಂಗೆ ಕೈ ಇಟ್ಟರು ಸೈತರ್ರಿ, ಆವಾಗ ನಮ್ಗೆ ಎಷ್ಟು ನೆಮ್ಮದಿ ಇರ್ತದ. ಬರೇ ಸಿಂಗಲ್ ಇರ್ತೀನೋ, ನಾ ಸ್ವಾವಲಂಬಿ ಅಂತ ಹೇಳಿ ಚಂದ ಬೆಳ್ಕೊಂಡು ಹೋದ್ರೆ ರೀ, ವಯಸ್ಸಾದ್ಮೇಲೆ ಎಲ್ಲಿ ತನಕ ಏಜ್ ಸೌಂದರ್ಯ ಎಲ್ಲಿ ತನಕ ಇರ್ತದ್ರಿ. ಒಂದು 50 ಏಜಾಗ ನೀವು ಎಷ್ಟೋ ಬೌಡಿ ಕಾಯ್ಕೋರಿ, ಎಷ್ಟೇ ಚಿಕ್ಕವ್ರಗತೆ ಕಾಣಿಸ್ರಿ, ಅದರ ಮುಖದಲ್ಲಿ ಏಜ್ ಗೊತ್ತಾಗೇ ಬಿಡ್ತದ್ರಿ. ಅದಕ್ಕೆ ಎಲ್ಲ ತಾಯಂದಿರಿಗೆ ನಾ ಹೇಳಕ್ಕೆ ಇಷ್ಟಪಡ್ತೀನಿ, ಮೊದಲು ಎಲ್ಲರೂ ಮೈ ತುಂಬ ಬಟ್ಟೆ ಹಾಕೋದನ್ನು ಕಲೀರಿ. ಆಮೇಲೆ ಎಷ್ಟೆಷ್ಟು ಕಾಸ್ಟ್ಲಿ ಬಟ್ಟೆಗಳು ಅದಾವ್ರಿ. ರೇಷ್ಮೆ ಬಟ್ಟೆಗಳದಾವು, 1000, ಲಕ್ಷ, 10,000, 20,000 ಇಂತಿಂಥ ಬಟ್ಟೆಗಳು ಅವತ್ತನ್ನೇ ಮೈ ಮುಚ್ಕೊಳ್ಳುವಂಥ ಬಟ್ಟೆ ತಗೋರಿ. ಸ್ವಾವಲಂಬಿಗಳಾದ್ರೂ ಸಹಿತ ಹಿಂಗೆ ಒಂದಟ ಏಜಿಗೆ ಮ್ಯಾರೇಜ್ ಮಾಡ್ಕೊಂಡು ಬಿಡ್ರಿ. ಆಮೇಲೆ ಮುಂದೆ ಭಾಳ ಏಜ್ ಆದ ಕೂಡಲೇ ಸುತ್ತಾಡೋ ವಯಸ್ಸು ಸಹಿತ ಹೋಗಿ ಬಿಡ್ತದ್ರಿ. ಎಂಜಾಯ್ ಮಾಡೋ ಈಗ ಏನು ಎಂಜಾಯ್ ಮಾಡಿರ್ತೀವಲ್ರಿ, ಆ ಟೈಮನ್ನು ದೇವ್ರ ಅವಾಗ ಮತ್ತು ನಮಗೊಂಥರ ಕಷ್ಟಪಟ್ಟು ಅದನ್ನು ಎಂಜಾಯ್ ಮಾಡಿದ ಜೀವನವನ್ನು ಕಳಿಸ್ಲಕ್ಕ ಅಂದ್ರೆ ಇದು ಅಂತಾರಲ್ರಿ, ನಾವು ಮಾಡಿದ್ದು ಹೀಗೆ ಕಳೀಬೇಕಂತ ಹಂಗೆ ಜೀವನ ಆಗಿಬಿಡ್ತದ್ರಿ. ಅದಕ್ಕೆ ಎಷ್ಟಾದರೂ ಹೆಣ್ಣು ಗಂಡು ಸಮಾನ ಇದ್ರು ರೀ, ಒಂದು ಗಂಡಿಗೆ ಒಂದು ಹೆಣ್ಣು ಜೋಡಿ ಬೇಕೇ, ಒಂದು ಗಂಡಿಗೆ ಒಂದು ಹೆಣ್ಣು ಜೋಡಿ ಬೇಕು. ಅದಕ್ಕೆ ನಾನು ಅನ್ನೋದಕ್ಕಿಂತ ರೀ, ನಾವು ಅಂಥೇಳಿ ಚಂದ ಎಲ್ಲರೂ ಹೋಗ್ರಿ. ಎಲ್ಲ ಮಹಿಳೆಯರು ಎಲ್ಲ ಸ್ವಾವಲಂಬಿಗಳಾದರೂ ಸಹಿತ ಒಬ್ಬರ ಅವಲಂಬನ ಒಬ್ರಿಗೆ ಬೇಕು. ಜೀವನ ಅಂದ್ರೆ ಇಷ್ಟು ಹಿಂಗೆ ಕಾಲ ಕಳೀಲಕ್ಕೆ ಬರಂಗಿಲ್ಲ. ಅದಕ್ಕೆ ಹೇಳ್ತೀನಿ ರೀ, ಎಲ್ಲರೂ ಇನ್ನೊಮ್ಮೆ ಮತ್ತೊಮ್ಮೆ ಹೇಳ್ತೀನಿ, ಎಲ್ಲ ಹೆಣ್ಮಕ್ಳು ಮೈ ತುಂಬ ಬಟ್ಟೆ ಹಾಕ್ರಿ. ಕಾಮದ ಕಣ್ಣಿನಿಂದ ನೋಡುವಂಥ ಜನರು ಕಡಿಮೆ ಆಗ್ತಾರೋ. ನಾವು ಮಾಡುವ ತಪ್ಪಿನಿಂದ ಮತ್ತೊಬ್ಬ ನೀವು ಈಗ ಏನು ಶ್ರೀಮಂತರ ಅಂತ ಬಟ್ಟೆ ಹಾಕ್ತಿರ್ತಾರಲ್ರಿ, ಅವ್ರು ಕಾರಿನೊಳಗೆ ತಿರುಗಾಡ್ತಿರ್ತಾರ್ರಿ, ಅವ್ರಿಗೆ ಏನು ಅನ್ಸಂಗಿಲ್ಲ. ಆದ್ರೆ ನಾವು ಮಿಡಲ್ ಕ್ಲಾಸಿನ ಜನ ಅಂತ ಬಟ್ಟೆ ಹಾಕೊಂಡು ಹೋಗ್ತೀವಲ್ರಿ, ಒಂದು 4 ಜನರ ಕೆಟ್ಟ ಹುಡುಗರ ಕೈಗೆ ಸಿಕ್ಕಿವಂದ್ರೆ ನಮ್ಮ ಜೀವನ ತೆಗೆದು ಬಿಡ್ತಾರ್ರಿ ಅವ್ರು. ಅದಕ್ಕಂತ ನಾನು ಹೇಳ್ತೀನಿ. ಅದಕ್ಕಾಗಿ ತಮ್ಮಲ್ಲಿ ಇನ್ನೊಮ್ಮೆ ವಿನಂತಿಯಿಂದ ಕೇಳ್ಕೊತೀನಿ ರೀ, ಎಲ್ಲರೂ ಕೂಡು ಕುಟುಂಬದಲ್ಲಿ ಇರುವುದು ಕಲಿಯಿರಿ. ಆಮೇಲೆ ಸ್ವಾವಲಂಬಿಗಳಾಗಿ ಬದುಕ್ರಿ. ಅದೇನು ತಪ್ಪಲ್ಲ, ನೌಕರಿ ಮಾಡೋದು ತಪ್ಪಲ್ಲ. ಆದರೆ ಎಲ್ಲ ಹೆಣ್ಣಿಗೊಂದು ಗಂಡು ಬೇಕೇ ಬೇಕು, ಗಂಡಿಗೆ ಒಂದು ಹೆಣ್ಣು ಬೇಕೇ ಬೇಕು. ಅದಕ್ಕೆ ನಾನು ಅನ್ನೋದನ್ನು ಬಿಟ್ಟು ಎಲ್ಲರ ಜೊತೆ ಹೊಂದಾಣಿಕೆಯಾಗಿ ಎಲ್ಲ ಒಂದು 30 ಏಜ್ ಅಂದ್ರೆ ಆಯ್ತು ಅಷ್ಟಿಗೆ. ಈಗಿನ ನಿಮ್ಮ ಮೆಂಟಾಲಿಟಿ ಪ್ರಕಾರ ರೀ, ಒಂದು 30 ಏಜಿಗಾದ್ರೆ ಮ್ಯಾರೇಜ್ ಮಾಡಿಕೊಂಡು ಎಲ್ಲರೂ ಚಂದದಿಂದ ಇರ್ರಿ ಅಂತ ಹೇಳಿಸಿಂದು ಇದೇ ನನ್ನ ಮಹಿಳಾ ದಿನಾಚರಣೆಯ ಒಂದು 4 ಮಾತುಗಳು ರೀ. ಯಾರಿಗೆ ಏನಾದರೂ ಕೆಟ್ಟ ಅನಿಸಿತ್ತಂದ್ರೆ ಕ್ಷಮೆ ಇರಲಿ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದ್ರೆ, ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ನಮ್ಮಂಥವ್ರಿಗೆ ಹೆಲ್ಪ್ ಮಾಡಿರಿ ಅಂತ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.